Hello friends, I am Vinayak and I welcome you all to my YouTube channel. ಸೊ ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು, ಸೆಂಟ್ರಲ್ ಟಿ ಇ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು, ಎಚ್ ಎಸ್ ಟಿ ಆರ್ ಆಗಿರ್ಬೋದು. ಸೊ ಹೀಗೆ ಇಂತಹ ಪರೀಕ್ಷೆಗಳಿಗೆ ಏನಾದರೂ ತಯಾರಿ ನಡೆಸಿದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿ ಆಗುತ್ತೆ. ಓಕೆ, ನಾವು ಈಗಾಗಲೇ ಇದರ ಹಿಂದಿನ ವಿಡಿಯೋದಲ್ಲಿ ಬಾಡಿ ಮೂಮೆಂಟ್ಸ್ ಅಂದರೆ ದೇಹದ ಚಲನೆಗಳು ಈ ಪಾಠಕ್ಕೆ ಸಂಬಂಧಿಸಿದಂತಹ ಥಿಯರಿ ಪಾರ್ಟನ್ನು ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಆ ಲಾಸ್ಟ್ ವಿಡಿಯೋದಲ್ಲಿ ಬೋನ್ ಜಾಯಿಂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 5 ಥರನಾದಂಥ ಜಾಯಿಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಈಗ ಅದರ ಮುಂದಿನ ಪಾರ್ಟನ್ನು ನೋಡೋಣ. ಓಕೆ, ಇದೆಲ್ಲ ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಈಗ ಟೈಪ್ಸ್ ಆಫ್ ಬೋನ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಕಾರ್ಪಲ್ ಬೋನ್ಸ್ ಅಂತ ಹೇಳಿ. ಓಕೆ, ಈ ಕಾರ್ಪಲ್ ಬೋನ್ಗಳನ್ನ ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಮ್ಮ ರಿಸ್ಟ್ನಲ್ಲಿ, ನಮ್ಮ ಕೈನಲ್ಲಿರುವಂತಹ ರಿಸ್ಟ್ನಲ್ಲಿ ನಾವು ಕಾಣ್ತೀವಿ. ಓಕೆ, ಇವುಗಳಿಗೆ ಕಾರ್ಪಲ್ ಬೋನ್ಸ್ ಅಂತ ಹೇಳ್ತಾರೆ. ಓಕೆ, ಕಾರ್ಪಲ್ ಬೋನ್ಸ್ ಅಂತೇಳಿ ನೋಡ್ಬೋದು ನೀವು. ದಿ ಕಾರ್ಪಲ್ ಬೋನ್ಸ್ ಆರ್ ಬೋನ್ಸ್ ಆಫ್ ದ ರಿಸ್ಟ್ ಅಂಥೇಳಿ. ಓಕೆ, ನೆಕ್ಸ್ಟ್ ಬೋನ್ ಯಾವುದಪ್ಪ ಅಂತಂದರೆ ರಿಬ್ ಕೇಜ್ ಅಥವಾ ಚೆಸ್ಟ್ ಬೋನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಕ್ಕೆ ಕನ್ನಡದಲ್ಲಿ ಪಕ್ಕೆಲುಬು ಪಂಜರ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಡಯಾಗ್ರಾಮ್ ನೋಡ್ಬೋದು ನೀವು. ಇವುಗಳಿಗೆ ಪಕ್ಕೆಲುಬು ಪಂಜರ ಅಂತ ಹೇಳ್ತಾರೆ. ಇವು ಟೋಟಲಾಗಿ ಎಷ್ಟು ಇದಾವಪ್ಪ ಅಂತಂದ್ರೆ 12 ಇದಾವೆ. ಓಕೆ, ಇದೊಂದು ಇಂಪಾರ್ಟೆಂಟ್ ನಂಬರ್, ಇದು ನೆನ್ಪಿಟ್ಕೊಳ್ಳಿ. ಟೋಟಲ್ ಇವು ಎಷ್ಟು ಇದಾವಪ್ಪ ಅಂದ್ರೆ 12 ಇದಾವೆ. ಓಕೆ, ಅಂದರೆ ಒಂದು ಸೈಡ್ 12, ಈ ಸೈಡ್ 12. ಓಕೆ, ಎಡ ಮತ್ತು ಬಲಗಳಿಗೆ ಎರಡೂ ಸಹ 12 ಇರ್ತವೆ. ಓಕೆ, ಆಮೇಲೆ ಈ ಬೋನ್ ಇದೆ ನೋಡ್ರಿ, ಸೆಂಟ್ರಲ್ ಬೋನು, ಇದಕ್ಕೆ ಬ್ರೀಸ್ಟ್ ಬೋನ್ ಅಂತ ಕರೀತಾರೆ. ಓಕೆ, ಆಮೇಲೆ ಈ ಹಿಂದಿರುವಂಥ ಬೋನ್ ಯಾವುದಪ್ಪ ಅಂತಂದರೆ ಬ್ಯಾಕ್ ಬೋನ್ ಅಥವಾ ವರ್ಟಿಬ್ರಲ್ ಕಾಲಮ್, ಇದು ಬೆನ್ನು ಮೂಳೆ. ಓಕೆ, ಸೊ ಈ ರಿಬ್ ಕೇಜ್ ಹೇಗೆ ತಯಾರಾಗಿತ್ತಪ್ಪ ಅಂತಂದ್ರೆ ಇದು ಯಾವ್ಯಾವ ಬೋನಿಗೆ ಕನೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಒಂದೇದು ಮುಂದುಗಡೆ ಫ್ರಂಟಲ್ಲಿ ಬ್ರೀಸ್ಟ್ ಬೋನ್ಗೆ ಇದು ಕನೆಕ್ಟ್ ಆಗಿದೆ. ಅದೇ ಥರನಾದ ಬ್ಯಾಕಲ್ಲಿ ಬ್ಯಾಕ್ ಬೋನ್ ಅಥವಾ ವರ್ಟಿಬ್ರಲ್ ಕಾಲಮ್ಗೆ ಇದು ಏನಾಗೈತಿ ಕನೆಕ್ಟ್ ಆಗಿದೆ. ಓಕೆ, ನೋಡ್ರಿ ಇಲ್ಲಿ ಮತ್ತು 12 pairs of ribs along with back bone make a cone shaped cage called rib cage. ಓಕೆ, ವಿಚ್ ಪ್ರೊಟೆಕ್ಟ್ಸ್ ದಿ ಹಾರ್ಟ್. ಅಂದರೆ ಇದರ ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಲಂಗ್ಸ್ಗಳನ್ನು ಮತ್ತು ಹಾರ್ಟನ್ನು ಏನು ಪ್ರೊಟೆಕ್ಟ್ ಮಾಡುವಂಥದ್ದು, ರಕ್ಷಣೆಯನ್ನು ಮಾಡುವಂಥದ್ದು ಕೆಲಸ ಯಾವುದಪ್ಪ ಅಂದ್ರೆ ಈ ರಿಬ್ ಕೇಜ್ದು. ಓಕೆ, ಮುಂದಿನ ಬೋನ್ಗೆ ಹೋಗೋಣ. ಮುಂದಿನ ಯಾವುದಪ್ಪ ಅಂತಂದ್ರೆ ಬ್ಯಾಕ್ ಬೋನ್. ಓಕೆ, ನಮ್ಮ ಬೆನ್ನು ಮೂಳೆ. ಬ್ಯಾಕ್ ಬೋನಿಗೆ ನಾವು ಇನ್ನೊಂದೇನು ಅಂತ ಕರಿತೀವಪ್ಪ ಅಂದ್ರೆ ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ. ಓಕೆ, ಸೊ ವರ್ಟಿಬ್ರಲ್ ಕಾಲಮ್ ಈಸ್ ಕಂಪೋಸ್ಡ್ ಆಫ್ 33 ಸ್ಮಾಲ್ ರಿಂಗ್ ಲೈಕ್ ವರ್ಟಿಬ್ರೆ ಜಾಯಿಂಡ್ ಎಂಡ್ ಟು ಎಂಡ್ ಅಂತ ಕರೀತಾರೆ. ಅಂದರೆ ಇವೇನು ಭಾಗಗಳು ಕಾಣ್ತಾ ನೋಡ್ರಿ, ಇವಕ್ಕೆ ನಾವು ಒಂದೊಂದಕ್ಕೂ ಏನಂತ ಕರಿತೀವಪ್ಪ ಅಂದ್ರೆ ಒಂದೊಂದು ವರ್ಟಿಬ್ರೆ ಅಂತ ಕರಿತೇವೆ. ಸೊ ಈ ಥರ ವರ್ಟಿಬ್ರೆ ಎಷ್ಟು ಅದಾವಪ್ಪ ಅಂದ್ರೆ ಟೋಟಲಾಗಿ ನಮ್ಮ ಬೆನ್ನು ಮೂಳೆಯಲ್ಲಿ 33 ಅದಾವೆ. ಓಕೆ, ಆಮೇಲೆ ಈ ಬ್ಯಾಕ್ ಬೋನು ಎಲ್ಲೆಲ್ಲಿ ಜಾಯಿಂಟ್ ಆಗಿರ್ತದಪ್ಪ ಅಂತಂದ್ರೆ ಒಂದು ನಮ್ಮ ರಿಬ್ ಕೇಜ್ಗಳಿಗೆ ಜಾಯಿಂಟ್ ಆಗಿರ್ತದೆ ಈ ಥರ. ಓಕೆ, ಆಮೇಲೆ ಈ ಥರ ಹಿಪ್ ಬೋನ್ಸ್ ಅಥವಾ ಪೆಲ್ವಿಕ್ ಬೋನ್ಸ್ಗಳಿಗೆ ಕೆಳಗಡೆ ಜಾಯಿಂಟ್ ಆಗಿರ್ತದೆ. ಓಕೆ, ಆಮೇಲೆ ಈ ಬ್ಯಾಕ್ ಬೋನದ ಲಾಸ್ಟ್ 2 ವರ್ಟಿಬ್ರೆ ಮತ್ತು ಈ ಥರ ಹಿಪ್ ಬೋನ್ಸ್ ಎರಡೂ ಕೂಡಿದರೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಇದಕ್ಕೆ ಪೆಲ್ವಿಕ್ ಬೋನ್ಸ್ ಅಂತ ಕರಿತೀವಿ. ಓಕೆ, ಮುಂದಿನ ಓದೋಣ. ಪೆಲ್ವಿಕ್ ಬೋನ್ಸ್ ಅಂತ ಇದಕ್ಕೆ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ನೋಡ್ರಿ ಬ್ಯಾಕ್ ಬೋನ್ ಇದನ್ನೆಲ್ಲ ಓದಿದ್ವಲ್ಲ. ಬ್ಯಾಕ್ ಬೋನ್ ಆರ್ ವರ್ಟಿಬಲ್ ಕಾಲಮ್ ಈಸ್ ಕಂಪೋಸ್ಡ್ ಆಫ್ 33 ಸ್ಮಾಲ್ ರಿಂಗ್ ಲೈಕ್ ವರ್ಟಿಬ್ರೆ ಜಾಯಿಂಡ್ ಎಂಡ್ ಟು ಎಂಡ್. ಓಕೆ, ಈ 33 ಅನ್ನುವಂತಹ ನಂಬರು ಭಾಳ ಇಂಪಾರ್ಟೆಂಟು. ಓಕೆ, ರಿಬ್ ಕೇಜ್ನಲ್ಲಿ ನಾವು 12 ಬೋನ್ಗಳನ್ನ ಕಂಡಿದ್ವಿ ಒಂದು ಸೈಡು, ಅದರಲ್ಲಿ ವರ್ಟಿಬಲ್ ಕಾಲಮ್ನಲ್ಲಿ 33 ಬೋನ್ಗಳನ್ನ ನೋಡ್ತೀವಿ. ಓಕೆ, ದ ರಿಬ್ ಕೇಜ್ ಈಸ್ ಜಾಯಿಂಟ್ ಟು ದೀಸ್ ಬೋನ್ಸ್. ಓಕೆ, ರಿಬ್ ಕೇಜು ಮತ್ತು ಹಿಪ್ ಬೋನ್ಸು ಈ ಬ್ಯಾಕ್ ಬೋನ್ಗೆ ಜಾಯಿಂಟ್ ಆಗಿದಾವೆ. ನೆಕ್ಸ್ಟ್ ಬೋನ್ ಯಾವುದಪ್ಪ ಅಂತಂದ್ರೆ ಶೋಲ್ಡರ್ ಬೋನ್ಸ್ ಅಂತೇಳಿ. ಓಕೆ, ಅಂದರೆ ಭುಜದ ಮೂಳೆಗಳು. ಓಕೆ, ದ ಶೋಲ್ಡರ್ ಬೋನ್ ಈಸ್ ಫಾರ್ಮ್ಡ್ ಬೈ ದಿ ಕಾಲರ್ ಬೋನ್ ಆ್ಯಂಡ್ ದಿ ಶೋಲ್ಡರ್ ಬ್ಲೇಡ್. ದಿ ಶೋಲ್ಡರ್ ಬೋನ್ಸ್ ಆರ್ ಫ್ಲ್ಯಾಟ್ ಆ್ಯಂಡ್ ಲಾರ್ಜ್. ದೇ ಹೆಲ್ಪ್ ಇನ್ ಫಾರ್ಮಿಂಗ್ ಜಾಯಿಂಟ್ಸ್ ವಿತ್ ಲಾಂಗ್ ಬೋನ್ಸ್ ಅಂತ ಹೇಳಿದ್ದಾರೆ. ಓಕೆ, ಡಯಾಗ್ರಾಮ್ ನೋಡೋಣ ಇಲ್ಲಿ. ಇದಕ್ಕೇನಂದ್ರೆ ಕ್ಲಾವಿಕಲ್ ಅಂತಿದೆ ನೋಡ್ರಿ, ಇದಕ್ಕೆ ಕಾಲರ್ ಬೋನ್ ಅಂತ ಕರೀತಾರೆ. ಇದು ಸಹ ಒಂದು ಇಂಪಾರ್ಟೆಂಟ್ ಕ್ವಶನು. ಕ್ಲಾವಿಕಲ್ ಮತ್ತು ಸ್ಕ್ಯಾಪುಲಾಗಿ ನಾವೇನು ಕರಿತೀವಿ ಅಂದರೆ ಶೋಲ್ಡರ್ ಬ್ಲೇಡ್ಗೆ ಇನ್ನೊಂದು ನೇಮ್ ಇದು. ಓಕೆ,
ಸೊ ಈ ಶೋಲ್ಡರ್ ಏನೇನು ಒಳಗೊಂಡಿದೆಪ್ಪ ಅಂತಂದ್ರೆ ಕಾಲರ್ ಬೋನನ್ನು ಒಳಗೊಂಡಿದೆ ಅಥವಾ ಅಂದ್ರೆ ಕ್ಲಾವಿಕಲ್ನ ಒಳಗೊಂಡಿದೆ ಮತ್ತು ಸ್ಕ್ಯಾಪ್ಯುಲಾ ಅಂದರೆ ಶೋಲ್ಡರ್ ಬ್ಲೇಡನ್ನು ಒಳಗೊಂಡಿದೆ. ಆಮೇಲೆ ಇದೇನು ಪಾರ್ಟ್ ಕಾಣ್ತಿದೆ ನೋಡಿ, ಇದು ಅಪ್ಪರ್ ಆರ್ಮ್ ಪಾರ್ಟ್. ಇದು ಓಕೆ ಹ್ಯೂಮರಸ್ ಅಂತ ಕರಿತೀವಿ. ಇದು ನಾವು ಶೋಲ್ಡರ್ ಜಾಯಿಂಟನ್ನ ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂದ್ರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಿಗೆ, ಅಂದರೆ ಮಲ್ಟಿಪಲ್ ಡೈರೆಕ್ಷನಲ್ಲಿ ಮೂಮೆಂಟ್ ಮಾಡ್ತದೆ ಇದು, ಹೌದಾ. ಸೊ ಇದನ್ನೆಲ್ಲ ಕೂಡಿ ನಾವು ಶೋಲ್ಡರ್ ಬೋಲ್ಡ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ಬೋದು ಕ್ಲಾವಿಕಲ್ಗೆ ಕಾಲರ್ ಬೋನ್ ಅಂತ ಕರಿತೀವಿ ನಾವು. ನಮ್ಮ ಕುತ್ತಿಗೆ ಕೆಳಗಡೆ ಒಂಥರ ಈ ಥರ ಬೋನ್ ಇರುತ್ತೆ ನೋಡಿ, ಕಾಲರ್ ಬೋನು, ಅದಕ್ಕೆ ನಾವು ಕ್ಲಾವಿಕಲ್ ಅಂತ ಕರಿತೀವಿ ಇನ್ನೊಂದು ನೇಮು. ಮತ್ತು ಇದೇನು ಕಾಣ್ತಿದೆ ನೋಡಿ, ಇದಕ್ಕೆ ಶೋಲ್ಡರ್ ಬ್ಲೇಡ್ ಅಂತ ಕರಿತೀವಿ, ಸ್ಕ್ಯಾಪುಲಾ. ಓಕೆ, ಇಲ್ಲಿ ಕೆಳಗಡೆ ನೋಡ್ಬೋದು, ಇದಕ್ಕೆ ಸ್ಕ್ಯಾಪುಲಾ ಅಂತ ಕರಿತೀವಿ. ಇದೇನು ಇದೆ ನೋಡ್ರಿ, ಇದು ಅಪ್ಪರ್ ಆರ್ಮ್ದು. ಓಕೆ, ಈ ಥರ ಇಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಆಗಿದೆ ಇದಕ್ಕೆ. ಸೊ ಇದು ಎಲ್ಲ ಕೂಡಿದ್ರೆ ಇದು ಶೋಲ್ಡರ್ ಬೋನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದರೆ ಹಿಪ್ ಬೋನ್ಸ್ ಅಂತೇಳಿ, ಅಂದರೆ ಸೊಂಟದ ಮೂಳೆಗಳು ಅಂತೇಳಿ. ಓಕೆ, ಬೋನ್ಸ್ ಆಫ್ ದ ಹಿಪ್ ರೀಜನ್ ಆರ್ ಕಾಲ್ಡ್ ಪೆಲ್ವಿಕ್ ಬೋನ್ಸ್. ಓಕೆ, ದ ಹಿಪ್ ಬೋನ್ ಈಸ್ ಫಾರ್ಮ್ಡ್ ಬೈ ದಿ ಫ್ಯೂಷನ್ ಆಫ್ 3 bones like shoulder bones. The hip bones are also flat and large. They help in forming joints with long bones. Together with the last 2 parts of backbone, it forms a large bony bowl called pelvis ಅಂತ ಹೇಳಿದ್ದಾರೆ, ಹೌದಾ. ಅಂದ್ರೆ ಇದು ಮೇಲ್ಗಡೆ ಏನಿದೆ ಇದು ಬ್ಯಾಕ್ ಬೋನ್ ಇದು, ಹೌದಾ. ಈ ಬ್ಯಾಕ್ ಬೋನದು 2 ವರ್ಟಿಬ್ರೆ, ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಈ L4 ಮತ್ತು L5ಗಳನ್ನ ಒಳಗೊಂಡು ಈ ಹಿಪ್ ಬೋನು ಯಾವುದನ್ನು ಫಾರ್ಮ್ ಮಾಡ್ತದಪ್ಪ ಅಂತಂದ್ರೆ ಪೆಲ್ವಿಕ್ ಬೋನನ್ನು ಫಾರ್ಮ್ ಮಾಡ್ತದ ಅಂತ ಹೇಳಿದ್ದಾರೆ, ಹೌದಾ. ಆಮೇಲೆ ಈ ಹಿಪ್ ಬೋನು ಲಾಂಗ್ ಬೋನ್ಗಳಿಗೆ ಜಾಯಿಂಟ್ ಆಗಿದೆ ಅಂತ ಹೇಳಿದರು. ಈ ಲಾಂಗ್ ಬೋನ್ ಯಾವುದಪ್ಪ ಅಂತಂದ್ರೆ ಫೀಮರ್ ಅಂತೇಳಿ, ಇಲ್ಲಿದೆ ನೋಡ್ರಿ, ಇದು ಫೀಮರ್. ಇದೇನಿದೆ ನೋಡ್ರಿ ನಮ್ಮ ತೊಡೆಯ ಬೋನ್, ಇದು ಮೂಳೆ. ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಫೀಮರ್ ಅಂಥೇಳಿ. ಸೊ ವಿಚ್ ಇಸ್ ದ ಲಾಂಗೆಸ್ಟ್ ಬೋನ್ ಇನ್ ಅವರ್ ಬಾಡಿ ಅಂತ ಕೇಳಿದರೆ ಫೀಮರ್ ಅಂತ ಆನ್ಸರ್ ಬರ್ತದೆ. ಓಕೆ, ಸೊ ಬ್ಯಾಕ್ ಬೋನಿನ 2 ವರ್ಟಿಬ್ರೆಯನ್ನು ಒಳಗೊಂಡ್ರೆ ಇದಕ್ಕೆಲ್ಲ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪೆಲ್ವಿಕ್ ಬೋನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬೋನ್ ಯಾವುದಪ್ಪ ಅಂದ್ರೆ ದ ಸ್ಕಲ್, ಅಂದರೆ ತಲೆ ಬುರೋಡೆ ಅಂಥೇಳಿ. ಓಕೆ, ತಲೆ ಬುರೋಡೆಯಲ್ಲಿ 2 ವಿಧ ಬರ್ತಾವೆ. ಒಂದನೇದು ಕ್ರೇನಿಯಮ್ ಬೋನ್ಸ್ ಮತ್ತು ಫೇಶಿಯಲ್ ಬೋನ್ಸ್ ಅಂತೇಳಿ. ನೋಡ್ರಿ, ದ ಸ್ಕಲ್ ಹ್ಯಾಸ್ 2 ಮೇನ್ ಪಾರ್ಟ್ಸ್. ಯಾವುದಪ್ಪ ಅಂತಂದ್ರೆ ದ ಕ್ರೇನಿಯಮ್. The bones of cranium are flat. They are held firmly like a zipper. It covers and protects the brain ಅಂತ ಹೇಳಿ. ಓಕೆ, ಅಂದರೆ ಇವಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಇದು ಕ್ರೇನಿಯಮ್ ಬೋನ್ಸ್ ಅಂತ ಕರಿತಾರೆ. ಇವ್ರ ಕೆಲಸ ಏನಪ್ಪ ಅಂದ್ರೆ ನಮ್ಮ ಮೆದುಳನ್ನು ರಕ್ಷಣೆ ಮಾಡೋದು, ಹೌದಾ. ಆಮೇಲೆ ಇದರಲ್ಲಿ ಈ ಕ್ರೇನಿಯಮ್ ಬೋನ್ಸ್ ಯಾವುದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಫಿಕ್ಸ್ಡ್ ಜಾಯಿಂಟ್ಸ್ಗೆ ಸಹ ಎಕ್ಸಾಂಪಲು. ಈ ಅಪ್ಪರ್ ಜಾ ಮತ್ತು ಈ ಕ್ರೇನಿಯಮ್ ಬೋನ್ಸು ಫಿಕ್ಸ್ಡ್ ಜಾಯಿಂಟ್ಸ್ಗೆ ಎಕ್ಸಾಂಪಲ್ ಇವು, ಹೌದಾ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಫೇಸಿಯಲ್ ಬೋನ್ಸ್ ಅಂತೇಳಿ, ಅಂದರೆ ಮುಖದಲ್ಲಿರುವಂಥ ಮೂಳೆಗಳು. ದ ಫೇಶಿಯಲ್ ಬೋನ್ಸ್ ಕಂಪ್ರೈಸ್ ದಿ ಅಪ್ಪರ್ ಜಾ, ಲೋವರ್ ಜಾ ಆ್ಯಂಡ್ ಫ್ಯೂ ಅದರ್ ಬೋನ್ಸ್. ದ ಲೋವರ್ ಜಾ ಈಸ್ ಮೂವೇಬಲ್. ದ ಮೂಮೆಂಟ್ ಆಫ್ ಲೋವರ್ ಜಾ ಎನೇಬಲ್ಸ್ ಅಸ್ ಟು ಈಟ್, ಟಾಕ್ ಆ್ಯಂಡ್ ಸಿಂಗ್ ಅಂತ, ಹೌದಾ. ಟೋಟಲ್ ನಮ್ಮ 14 ಫೇಶಿಯಲ್ ಬೋನ್ಸ್ ಅದಾವೆ. ಓಕೆ, ಯಾವ್ಯಾವಪ್ಪ ಅಂದ್ರೆ ನೋಸ್ ಬೋನ್ಸ್ ಆಗಿರ್ಬೋದು, ಅಪ್ಪರ್ ಜಾ ಆಗಿರ್ಬೋದು, ಲೋವರ್ ಜಾ ಆಗಿರ್ಬೋದು, ಹೌದಾ. ಇವೆಲ್ಲ ನ್ಯಾಸಲ್ಲು ಜಾ ಆಗಿರ್ಬೋದು. ಈ ಟೋಟಲ್ ನಮಗೆ ಇವನ್ನೆಲ್ಲ ನೋಡಿದರೆ 14 ಫೇಶಿಯಲ್ ಬೋನ್ಸ್ ಅದಾವೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಐ ಸಾಕೆಟ್ಸ್. ದ ಸ್ಕಲ್ ಆಲ್ಸೋ ಇನ್ಕ್ಲೂಡ್ಸ್ ಅ ಪೇರ್ ಆಫ್ ಐ ಸಾಕೆಟ್ಸ್. ದಿರ್ ಫಾರ್ಮ್ ಆಫ್ ಸೇಫ್ ಪಾಕೆಟ್ ಫಾರ್ ಐಸ್. ಅಂದ್ರೆ ಕಣ್ಣುಗಳಿಗೆ ಸಹ ಇದು ಏನು ಪ್ರೊಟೆಕ್ಟ್ ಮಾಡ್ತದೆ, ಸೇಫ್ ಪಾಕೆಟಾಗಿ ನಮ್ಮ ಸ್ಕಲ್ ಬೋನು ಕೆಲಸ ಕಾರ್ಯವನ್ನು ಮಾಡ್ತದೆ, ಹೌದಾ. ಕಣ್ಣುಗಳ ರಕ್ಷಣೆಯಲ್ಲಿ ಸಹ ಸ್ಕಲ್ ಬೋನ್ಗಳು ಹೆಲ್ಪ್ ಮಾಡ್ತಾವೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕಾರ್ಟಿಲೇಜ್ ಅಂತ ಹೇಳಿ. ಓಕೆ, ಈ ಕಾರ್ಟಿಲೇಜ್ಗಳು ಎಲ್ಲೆಲ್ಲಿ ಕಾಣ್ತಾವಪ್ಪ ಅಂತಂದ್ರೆ ನಮ್ಗೆ ಈ ಕಿವಿಯಲ್ಲಿ ಇರುವಂಥ ಬೋನ್ಗಳು ಅಥವಾ ಮೂಗಿನಲ್ಲಿರುವಂಥ ಬೋನ್ಗಳು ಯಾವಪ್ಪ ಅಂದ್ರೆ ಕಾರ್ಟಿಲೇಜ್ ಬೋನ್ಗಳು, ಹೌದಾ. ಇಲ್ಲಿ ನೀವು ನೋಡ್ಬೋದು, ಈ ಭಾಗ ಏನಿರ್ತದೆ ನೋಡ್ರಿ, ಇದೊಂದು ಸ್ವಲ್ಪ ಎಲಾಸ್ಟಿಕ್ ಆಗಿರ್ತದೆ, ಹೌದಾ. ಇದು ಮೂಳೆಗಳಿಗೆ ಕಂಪೇರ್ ಮಾಡಿದರೆ ಇದು ಸಾಫ್ಟ್ ಆಗಿರ್ತದೆ ಮತ್ತು ಎಲಾಸ್ಟಿಕ್ ಆಗಿರ್ತದೆ ಮತ್ತು ಬೆಂಡ್ ಮಾಡ್ಬೋದು ನಾವು ಇದನ್ನು. ಓಕೆ, ಆದರೆ ಮೂಳೆಗಳನ್ನ ಬೆಂಡ್ ಮಾಡೋಕ್ಕಾಗೋದಿಲ್ಲ, ಹೌದಾ.
ಇಂಥ ಬೋನ್ಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಕಾರ್ಟಿಲೇಜ್ಗಳು ಅಂತ ಕರಿತೇವೆ ನಾವು. ಆಮೇಲೆ ಮೂಗಿನಲ್ಲಿರೋ ಸಹ ಬೋನ್ಗಳು ಯಾವಪ್ಪ ಅಂತಂದ್ರೆ ಕಾರ್ಟಿಲೇಜ್ಗಳು. ನೋಡ್ಬೋದು ಇಲ್ಲಿ ಅಪ್ಪರ್ ಲ್ಯಾಟ್ರಲ್ ಕಾರ್ಟಿಲೇಜ್ ಅಂತ ಕೊಟ್ಟಿದ್ದಾರೆ ಈ ಭಾಗಕ್ಕೆ. ಆಮೇಲೆ ಲೋವರ್ ಲ್ಯಾಟ್ರಲ್ ಕಾರ್ಟಿಲೇಜ್ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಓಕೆ, ಇದು ಮೂಳೆಗಳಿಗಿಂತ ಸಾಫ್ಟ್ ಆಗಿರ್ತದೆ ಮತ್ತು ನಮಗೆ ಬೆಂಡ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತದೆ ಈಗ. ಓಕೆ, ಇದಕ್ಕೆ ಕಾರ್ಟಿಲೇಜ್ ಅಂತ ಕರೀತಾರೆ. ಆಮೇಲೆ ಈ ಕಾರ್ಟಿಲೇಜ್ಗಳು ಮೂಳೆಗಳ ನಡುವೆ ಇರ್ತಾವೆ. ಓಕೆ, ಮೂಳೆಗಳ ನಡುವೆ ಎದಕ್ಕೆ ಇರ್ತಾವಪ್ಪ ಅಂತಂದ್ರೆ ಈ ಮೂಳೆಗಳ ನಡುವೆ ಘರ್ಷಣೆಯನ್ನು ಕಮ್ಮಿ ಮಾಡಲಿಕ್ಕೆ ಇದು ಕಾರ್ಟಿಲೇಜ್ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ ಮುಖಾಂತರ ತೋರಿಸೋದಾದರೆ ಒಂದು ಸ್ವಲ್ಪ ಇಲ್ಲಿ ನೋಡೋಂತಡ್ರಿ. ಇಲ್ಲಿದೆ ನೋಡ್ರಿ, ನಮ್ಮ ಶೋಲ್ಡರ್ಗಳಲ್ಲಿ ಸಹ ಕಾರ್ಟಿಲೇಜ್ ಇದೆ. ಇಲ್ಲಿ ನೋಡ್ಬೋದು ನೀವು ಕಾರ್ಟಿಲೇಜ್ ಅಂತೇಳಿ. ಇಲ್ಲಿ ಕಾರ್ಟಿಲೇಜ್ ಅಂತ ಇದೆ ನೋಡ್ರಿ, ಇಲ್ಲಿ ನಡುವೆ ಇರ್ತದೆ ಈ ಥರ ಕಾರ್ಟಿಲೇಜ್ ಅಂತೇಳಿ. ಓಕೆ, ಇದು ಎದಕ್ಕೆ ಹೆಲ್ಪ್ ಮಾಡ್ತದಪ್ಪ ಅಂತಂದ್ರೆ ನಮ್ಮ ಮೂಳೆಗಳ ನಡುವೆ ಘರ್ಷಣೆಯನ್ನು ಕಮ್ಮಿ ಮಾಡುವಂಥ ಕೆಲಸವನ್ನು ಕಾರ್ಟಿಲೇಜ್ ಮಾಡ್ತದೆ. ಅಂದರೆ ಕುಷನಿಂಗ್ ಇಫೆಕ್ಟನ್ನು ಕೊಡ್ತದೆ ಇದು ಕಾರ್ಟಿಲೇಜ್. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಮಸಲ್ಸ್ ಅಂತೇಳಿ. ಓಕೆ, ಅಂದರೆ ನಾವು ಇಲ್ಲಿವರೆಗೂ ಈ ಟೈಪ್ಸ್ ಆಫ್ ಜಾಯಿಂಟ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ಅಂತಂದ್ರೆ ನಮ್ಮ ಮೂಳೆಗಳು ಯಾವ ಡೈರೆಕ್ಷನ್ನಲ್ಲಿ ಮೂಮೆಂಟ್ ಆಗ್ತವೆ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಆದರೆ ಈ ಮೂಳೆಗಳನ್ನು ಮೂಮೆಂಟ್ ಮಾಡೋದು ಯಾವುದ್ರ ಕೆಲಸಪ್ಪ ಅಂತಂದ್ರೆ ಈ ಸ್ನಾಯುಗಳ ಕೆಲಸ. ಯಾವುದು ಹೇಳಿ? ಮಸಲ್ಸ್ಗಳ ಕೆಲಸ ಇದು. ಓಕೆ, ಅಂದರೆ ಈ ನಮ್ಮ ಮೂಳೆಗಳನ್ನು ಮೂಮೆಂಟ್ ಮಾಡಬೇಕಪ್ಪ ಅಂತಂದ್ರೆ 2 ಸೆಟ್ಸ್ ಆಫ್ ಮಸಲ್ಸ್ ಬೇಕಾಗ್ತದೆ ನಮ್ಗೆ. ಓಕೆ, ಅವಾಗ ಮಾತ್ರ ನಮ್ಮ ಮೂಳೆಗಳು ಏನಾಗ್ತವೆ ಅಂತಂದ್ರೆ ಮೂಮೆಂಟ್ ಆಗ್ತವೆ, ಚಲನೆಗಳನ್ನ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು, ನಮ್ಮ ಕೈನಲ್ಲಿರುವಂಥ ಮೂಳೆಗಳನ್ನ ತೋರಿಸ್ತಾ ಇದ್ದೀನಿ ನಾವು. ಓಕೆ, ಕೈನಲ್ಲಿರುವಂಥ ಮಸಲ್ಸ್ಗಳನ್ನ ತೋರಿಸ್ತಾ ಇದ್ದೀನಿ, ಸ್ನಾಯುಗಳನ್ನ ತೋರಿಸ್ತಾ ಇದ್ದೀನಿ. ಓಕೆ, ನಮ್ಮ ಮೂಳೆಗಳು ಮೂಮೆಂಟ್ ಆಗಬೇಕಪ್ಪ ಅಂತಂದ್ರೆ ಈ ಮಸಲ್ಗಳು ಭಾಳ ಹೆಲ್ಪ್ ಮಾಡ್ತಾವೆ ನಾವು. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಈ ಒಂದನೇ ಡಯಾಗ್ರಾಮ್ನಲ್ಲಿ ಈ ಫೋರ್ ಆರ್ಮ್ ಮೂಳೆ ಇದೆ ನೋಡ್ರಿ, ಇದು ಈ ಥರ ಉದ್ದಗೆ ಅಥವಾ ನೆಟ್ಟಿಗೆ ಐತಿ. ಹೌದಾ? ಈ ಬೋನನ್ನು ನಾವು ಈ ಡೈರೆಕ್ಷನ್ನಲ್ಲಿ, ಅಂದರೆ ಯಾವ ಡೈರೆಕ್ಷನ್ನಲ್ಲಿ? ಈ ಡೈರೆಕ್ಷನ್ನಲ್ಲಿ ಮೂಮೆಂಟ್ ಮಾಡಬೇಕಪ್ಪ ಅಂದ್ರೆ ನಮಗೆ ಸ್ನಾಯುಗಳ ಅಗತ್ಯ ಇದೆ. ಹೌದಾ? ಹೆಂಗಂತ ನೋಡ್ರಿ, ಇಲ್ಲಿ ಈ ಮೂಳೆಗಳಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಬೈಸೆಪ್ಸ್ ಮಸಲ್ಸ್ ಅಂತ ಕರಿತೀವಿ. ಆಮೇಲೆ ಈ ಕೆಳಗಡೆ ಇರುವಂಥ ಮೂಳೆಗಳಿಗೆ ಅಥವಾ ಸ್ನಾಯುಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಟ್ರೈಸೆಪ್ ಮಸಲ್ಸ್ ಅಂತ ಕರಿತೀವಿ. ನೀವು ಜಿಮ್ಗೆ ಹೋಗ್ತಿದ್ರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಹೌದಾ? ಈ ಮೂಳೆಗಳಿಗೆ ನಾವು, ಈ ಸ್ನಾಯುಗಳಿಗೆ ಬೈಸೆಪ್ ಮಸಲ್ಸ್ ಅಂತ ಕರಿತೀವಿ, ಹಾಗೆ ಈ ಸ್ನಾಯುಗಳಿಗೆ ನಾವು ಟ್ರೈಸೆಪ್ ಮಸಲ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ಈ ಫೋರ್ ಆರ್ಮನ್ನು ಈ ಡೈರೆಕ್ಷನ್ನಲ್ಲಿ ನಾವು ಮೂಮೆಂಟ್ ಮಾಡಬೇಕಪ್ಪ ಅಂತಂದ್ರೆ ಅವಾಗ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಮಸಲ್ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಅಂತ ಆಗಬೇಕು. ಅಂದರೆ ಕಾಂಟ್ರಾಕ್ಷನ್ ಅಂದ್ರೆ ಸಂಕೋಚನ ಮತ್ತು ರಿಲ್ಯಾಕ್ಸೇಷನ್ ಅಂದರೆ ವಿಕಸನಗಳು ಆಗಬೇಕು. ಹೆಂಗಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಈ ಕೈ ಈಗ ನೆಟ್ಟಿಗೆ ಇರುವಂಥ ಕೈ ಈ ಡೈರೆಕ್ಷನಿಗೆ ಬಂದಿದೆ. ಹೌದಾ? ಇಲ್ಲಿ ಈ ಡೈರೆಕ್ಷನಿಗೆ ಬಂದಿದೆ. ಹೆಂಗೆ ಬಂದಿದೆ ಅಂತ ನೋಡೋದಾದ್ರೆ ಈ ಬೈಸೆಪ್ ಮಸಲ್ಸ್ ಇದು ನೋಡ್ರಿ, ಇದು ಕಾಂಟ್ರಾಕ್ಟ್ ಆಗಿದೆ. ಹೌದಾ? ಸಂಕೋಚನಗೊಂಡಿದೆ ಈ ಥರ. ಹೌದಾ? ಈ ಸಂಕೋಚನಗೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಈ ಮಸಲ್ ಇಲ್ಲಿ ಕನೆಕ್ಟ್ ಆಗಿದೆ ನೋಡ್ರಿ, ಇಲ್ಲಿ ಈ ಥರ ಈಗ ಕನೆಕ್ಟ್ ಆಗಿದೆ ಇಲ್ಲಿ. ಹೌದಾ? ಈ ಕನೆಕ್ಟ್ ಆದಾಗ ಇದು ಗಿಡ್ಡ ಆಗಿರ್ತದೆ. ಸಂಕೋಚನ ಆದಾಗ ಇದು ಗಿಡ್ಡವಾಗ್ತದೆ, ದಪ್ಪವಾಗ್ತದೆ ಮತ್ತು ಹಾರ್ಡ್ ಆಗ್ತದೆ. ಅಂದರೆ ಸ್ಟಿಫ್ ಆಗ್ತದೆ, ಶಾರ್ಟನ್ ಆಗ್ತದೆ ಮತ್ತು ಹಾರ್ಡ್ ಆಗ್ತದೆ. ಹೌದಾ? ಹಾಗಾದಾಗ ಇದರ ಸೈಜಲ್ಲಿ ಏನು ಲೆಂತಲ್ಲಿ ಏನು ಕಮ್ಮಿ ಆಗ್ತದೆ ನೋಡ್ರಿ, ಅವಾಗ ಈ ಮೂಳೆಯನ್ನು ಈ ಥರ ಜಗ್ತದೆ ಅದು. ಹೌದಾ? ಈ ಫೋರ್ ಆರ್ಮ್ ಮೂಳೆಯನ್ನು ಈ ಥರ ಜಗ್ತದೆ. ಅವಾಗ ಏನಾಗ್ತದೆ, ಈ ಮೂಳೆ ಈ ಥರ ನೆಟ್ಟಿಗಿರೋದು ಈ ಡೈರೆಕ್ಷನಲ್ಲಿ ಬರ್ತದೆ. ಹೌದಾ? ಈ ಥರ ಮೇಲ್ಗಡೆ ಬರ್ತದೆ. ಆಮೇಲೆ ಈ ಥರ ಇರೋದನ್ನು ನಾವು ಮತ್ತೆ ಈ ಥರ ಉಲ್ಟಾ ಡೈರೆಕ್ಷನಲ್ಲಿ ತೊಗೊಂಬರ್ಬೇಕಪ್ಪ. ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಟ್ರೈಸೆಪ್ ಮಸಲ್ಸು ಕಾಂಟ್ರಾಕ್ಟ್ ಆಗ್ತಾವೆ. ಹೌದಾ? ಮತ್ತು ಅಪೋಸಿಟ್ ಡೈರೆಕ್ಷನ್ನ ಈ ಥರ ಈ ಕೈ ಹೋಗಿದ್ದನ್ನು ಮತ್ತೆ ಅದರ ನಾರ್ಮಲ್ ಪೊಸಿಷನ್ಗೆ, ಒರಿಜಿನಲ್ ಪೊಸಿಷನ್ಗೆ ತೊಗೊಂಬರ್ಬೇಕಂದ್ರೆ ಅವಾಗ ಈ ಟ್ರೈಸೆಪ್ ಮಸಲ್ಸಿಂದ ನೋಡ್ರಿ ಇಲ್ಲಿ ಇವು ಕಾಂಟ್ರಾಕ್ಟ್ ಆಗ್ತಾವೆ. ಹೌದಾ? ನೋಡ್ರಿ, ಇಲ್ಲಿ ಅವು ರಿಲ್ಯಾಕ್ಸ್ ಆಗಿದ್ದವು. ಹೌದಾ? ಇಲ್ಲಿ ನೋಡ್ರಿ ರಿಲ್ಯಾಕ್ಸ್ ಅಂತ ಬರೆದಿದ್ದಾರೆ. ಹೌದಾ? ಇಲ್ಲಿ ರಿಲ್ಯಾಕ್ಸ್ ಆಗಿದ್ದು ಅದರ ಮೂಳೆಯನ್ನು ಅಥವಾ ಕೈ ಮೂಳೆಯನ್ನು ನಾವು ಒರಿಜಿನಲ್ ಪೊಸಿಷನ್ ತೊಗೊಂಬರ್ಬೇಕಪ್ಪ ಅಂತಂದ್ರೆ ಇವಾಗ ಇವು ಕಾಂಟ್ರಾಕ್ಟ್ ಆಗ್ತಾವೆ. ನೋಡ್ರಿ, ಟ್ರೈಸೆಪ್ಸ್ ಕಾಂಟ್ರಾಕ್ಟ್ ಆಗ್ತಾವೆ. ಹೌದಾ? ಕಾಂಟ್ರಾಕ್ಟ್ ಆಗ್ತಾವೆ ಅಂದ್ರೆ ಸಂಕೋಚನಗೊಳ್ತಾವೆ. ಹೌದಾ?
ಆಮೇಲೆ ಈ ಬೈಸೆಪ್ ಮಸಲ್ಸ್ ಏನಾಗ್ತಾವೆ ರಿಲ್ಯಾಕ್ಸ್ ಆಗ್ತಾವೆ. ನೋಡ್ರಿ ಇಲ್ಲಿ ಬೈಸೆಪ್ ಮಸಲ್ಸು ಕಾಂಟ್ರಾಕ್ಟ್ ಆಗಿದ್ದು ಈಗ ಇಲ್ಲಿ ರಿಲ್ಯಾಕ್ಸ್ ಆಗ್ತಾವೆ. ಅವಾಗ ಏನಾಗ್ತದೆ, ಈ ಮೂಳೆ ಏನಿದೆಪ್ಪ ಅಂತಂದ್ರೆ ಇದು ನಾರ್ಮಲ್ ಪೊಸಿಷನ್ಗೆ ಒಳ್ಳೆ ಈ ಥರ ಬರ್ತದೆ. ಹೌದಾ? ಅಂದ್ರೆ ಮೂಳೆಗಳು ಏನಾಗ್ತದೆ ಅಂತಂದ್ರೆ ಇಲ್ಲಿ ಏನು ಮೂಳೆಗಳ ಚಲನೆ ಆಗ್ಬೇಕಪ್ಪ ಅಂತಂದ್ರೆ ನಮಗೆ ಸ್ನಾಯುಗಳು ಬೇಕು ಅಂತ ಅರ್ಥ ಆಯಿತು. ಓಕೆ, ಹಾಗಾದರೆ ಇಲ್ಲಿ ಒಂದೇ ಥರದ ಸ್ನಾಯು ಇದ್ದರೆ ನಮಗೆ ಮೂಳೆಗಳನ್ನ ಮೂಮೆಂಟ್ ಮಾಡೋಕ್ಕಾಗ್ತದ? ಇಲ್ಲ. ಯಾಕಂದ್ರೆ ಮೂಳೆಗಳು ಯಾವಾಗಿದ್ರೂ ಕೇವಲ ಎಳೆಯುವ ಕೆಲಸವನ್ನು ಮಾಡ್ತಾವೆ. ಮೂಳೆ ಎಲ್ಲ ಸ್ನಾಯುಗಳು ಮೂಳೆಗಳನ್ನ ಕೇವಲ ಎಳೆಯುವ ಕೆಲಸವನ್ನು ಮಾಡ್ತಾವೆ. ಹೌದಾ? ಬದಲಾಗಿ ಅವು ತಳ್ಳುವಂಥ ಕೆಲಸವನ್ನು ಮಾಡೋದಿಲ್ಲ ಯಾವ ಸ್ನಾಯುಗಳು. ಹೌದಾ? ಇಲ್ಲಿ ನೋಡ್ರಿ, ಒಣ್ಣೆಕ್ಕೆ ಎಳೆಯುವಂಥ ಕೆಲಸ ಮಾಡಿದ್ದು ಯಾವುದಿಲ್ಲಿ? ಇಲ್ಲಿ ಬೈಸೆಪ್ ಮಸಲ್ಸು. ಆಮೇಲೆ ಎಳೆಯುವಂಥ ಕೆಲಸ ಮಾಡಿದ್ದು ಯಾವುದಿಲ್ಲಿ? ಟ್ರೈಸೆಪ್ ಮಸಲ್ಸು. ಹೌದಾ? ಸೊ ಹಾಗಾಗಿನೇ ನಮ್ಮ ಮೂಳೆಗಳು ಚಲನೆಗಳಿಗಾಗಬೇಕಾದ್ರೆ ನಮಗೆ 2 ಸೆಟ್ಸ್ ಆಫ್ ಮಸಲ್ಸ್ ಅಥವಾ 2 ಸೆಟ್ಸ್ ಆಫ್ ಸ್ನಾಯುಗಳು ಬೇಕಾಗ್ತಾವೆ. ಹೌದಾ? ನೋಡ್ರಿ, the bones are moved by alternate contractions and relaxations of 2 sets of muscles. ಹೌದಾ? When contracted, the muscle becomes shorter, stiffer and thicker. ಹೌದಾ? ಕಾಂಟ್ರಾಕ್ಟ್ ಆದಾಗ ನಮ್ಮ ಮಸಲು ಗಿಡ್ಡವಾಗ್ತದೆ, ಬಿರುಸಾಗ್ತದೆ ಮತ್ತು ದಪ್ಪವಾಗ್ತದೆ. ಹೌದಾ? ನೋಡ್ರಿ, ನೆಕ್ಸ್ಟ್ ಓದೋಣ. ಮಸಲ್ಸ್ ವರ್ಕ್ ಇನ್ ಪೇರ್ಸ್. When one of them contracts, the bone is pulled in that direction. The other muscle of the pair relaxes. ಹೌದಾ? ಇಲ್ಲಿ ಬೈಸೆಪ್ ಮಸಲ್ ಕಾಂಟ್ರಾಕ್ಟ್ ಆದಾಗ ಟ್ರೈಸೆಪ್ ಮಸಲು ರಿಲ್ಯಾಕ್ಸ್ ಆಗಿರ್ತದೆ. ಹೌದಾ? ಈ ಬೈಸೆಪ್ ಮಸಲ್ ಕಾಂಟ್ರಾಕ್ಟ್ ಆದಾಗ ಅದರ ದಿಕ್ಕಿನಲ್ಲಿ ಅದು ಎಳ್ಕೊಳ್ತದೆ. ಹೌದಾ? ಆಮೇಲೆ ಈ ಟ್ರೈಸೆಪ್ ಮಸಲ್ ಕಾಂಟ್ರಾಕ್ಟ್ ಆದಾಗ ಅದರ ದಿಕ್ಕಿನಲ್ಲಿ ಆ ಮೂಳೆನೇ ಎಳ್ಕೊಳ್ತದೆ. ಓಕೆ, ಸೊ ಹಾಗಾಗಿ ಈ ಸ್ನಾಯುಗಳು ಕೇವಲ ಎಳೆಯುವಂಥ ಕೆಲಸ ಮಾಡ್ತಾವೆ, ತಳ್ಳುವಂಥ ಕೆಲಸ ಮಾಡೋದಿಲ್ಲ. ನೋಡ್ರಿ, ಟು ಮೂವ್ ದ ಬೋನ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ದ ರಿಲ್ಯಾಕ್ಸ್ಡ್ ಮಸಲ್ ಕಾಂಟ್ರಾಕ್ಟ್ಸ್ ಟು ಪುಲ್ ದ ಬೋನ್ ಟುವರ್ಡ್ಸ್ ಇಟ್ಸ್ ಒರಿಜಿನಲ್ ಪೊಸಿಷನ್ ವೈಲ್ ದ ಫಸ್ಟ್ ರಿಲ್ಯಾಕ್ಸಸ್. ಹೌದಾ? ಅ ಮಸಲ್ ಕ್ಯಾನ್ ಓನ್ಲಿ ಪುಲ್, ಇಟ್ ಕೆನಾಟ್ ಪುಷ್. ಹೌದಾ? ಕೇವಲ ಎಳೆಯಬಹುದು, ತಳ್ಳಲಾಗುವುದಿಲ್ಲ ಮಸಲಿಂದ. Thus, 2 muscles have to work together to move a bone. ಓಕೆ, ಅವು ಸ್ನಾಯುಗಳು ಕೇವಲ ಎಳೆಯಬಹುದವು. ಹೌದಾ? ಅವರ ಕೆಲಸ ಅಂದರೆ ಕೇವಲ ಎಳೆಯುವುದು ಯಾವುದನ್ನು? ಮೂಳೆಗಳನ್ನ. ಸೊ ಹಾಗಾಗಿ ನಮಗೆ 2 ಮಸಲ್ಸ್ ಬೇಕಾಗ್ತವೆ ಒಂದು ಮೂಳೆಯನ್ನು ಚಲನೆಗೆ ತರಬೇಕಾದ್ರೆ. ನೆಕ್ಸ್ಟ್ ಇನ್ನು ದ ಗೇಟ್ ಆಫ್ ಆ್ಯನಿಮಲ್ಸ್ ಅಂತ ಇದೆ. ಅಂದರೆ ಪ್ರಾಣಿಗಳ ನಡುಗೆ. ಅಂದರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಹೇಗೆ ಚಲನೆ ಉಂಟಾಗ್ತದೆ ಅಂಥೇಳಿ. ಹೌದಾ? ಸೊ ನಾವು ಇಲ್ಲಿ ಏನು ತಿಳ್ಕೊಂಡಿವಪ್ಪ ಅಂತಂದ್ರೆ, ಒಂದು ಚಲನೆ ಆಗಬೇಕಪ್ಪ ಅಂತಂದರೆ ನಮಗೆ ಬೋನ್ಗಳು, ಮಸಲ್ಸ್ಗಳು, ಕಾರ್ಟಿಲೇಜ್ಗಳು ಬೇಕಪ್ಪ ಅಂತ ತಿಳ್ಕೊಂಡು ನಾವು. ಹೌದಾ? ಬಟ್ ಕೆಲವೊಂದು ಪ್ರಾಣಿಗಳು ಅದಾವ, ಅದರಲ್ಲಿ ಏನಿದೆ, ಬೋನ್ಗಳನ್ನೇ ಇಲ್ಲ ಅಥವಾ ಮೂಳೆಗಳನ್ನೇ ಇಲ್ಲ. ಸೊ ಆ ಮೂಳೆಗಳು ಇಲ್ಲದೇ ಇದ್ದರೂ ಸಹ ಅವು ಹೇಗೆ ಚಲನೆಯನ್ನು ಮಾಡ್ತಾವ ಅನ್ನೋದನ್ನು ಈಗ ನೋಡೋಣ. ಫಸ್ಟ್ ಒಂದು ಅರ್ಥವಾಮ್, ಎರೆಹುಳು ಅಂತೇಳಿ. ಹೌದಾ? ದ ಅರ್ಥವಾಮ್ ಮೂವ್ಸ್ ಬೈ ಅಲ್ಟರ್ನೇಟ್ ಎಕ್ಸ್ಟೆನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ದ ಬಾಡಿ ಅಫೆಕ್ಟೆಡ್ ಬೈ ದಿ ಮಸಲ್ಸ್. ದ ಮೈನ್ಯೂಟ್ ಮೂವೇಬಲ್ ಬ್ರಿಸ್ಟಲ್ಸ್ ಹೆಲ್ಪ್ ಇನ್ ಗ್ರಿಪ್ಪಿಂಗ್ ದಿ ಗ್ರೌಂಡ್. ಅಂದರೆ ನೀವು ಎರೆಹುಳನ್ನು ಗಮನಿಸಿರ್ಬೋದು. ಇದು ಹೆಂಗಿರ್ತದಪ್ಪ ನೋಡೋಕಂತಂದ್ರೆ, ಈ ಥರ ಉದ್ದನೆ ಹಾಲೋ ಅಥವಾ ಉದ್ದನೆ ಏನು ಬಾಡಿ ಇರ್ತದೆ ಅದಕ್ಕೆ. ಆಮೇಲೆ ಇದು ರಿಂಗ್ಸ್ ಇರ್ತವೆ ಇದಕ್ಕೆ. ಓಕೆ, ಈ ರಿಂಗ್ಸ್ಗಳು ಒಂದೊಂದೊಂದೊಂದಕ್ಕೆ ಕನೆಕ್ಟ್ ಆಗಿರ್ತವೆ. ಹೌದಾ? ಆಮೇಲೆ ಇದರಲ್ಲಿ ಮೂಳೆಗಳು ಇರೋದಿಲ್ಲ. ಹಾಗಾದರೆ ಅದು ಹೇಗೆ ಮುಂದೆ ಹೋಗ್ತದಪ್ಪ ಅಂತಂದ್ರೆ, ಇದು ಅಲ್ಟರ್ನೇಟ್ ಕಾಂಟ್ರಾಕ್ಷನ್ಸ್ ಅಂದರೆ ಸಂಕೋಚನ ಮತ್ತು ವಿಕಸನ ಮಾಡೋದ್ರ ಮುಖಾಂತರ ಇದು ಮೂಮೆಂಟ್ ಆಗ್ತದೆ. ಓಕೆ, ಆಮೇಲೆ ಇದು ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಹೌದಾ? ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಇದಕ್ಕೆ ದೇಹಕ್ಕೆ ಯಾವುದೇ ಥರನಾದಂತಹ ಹಾನಿ ಆಗೋದಿಲ್ಲ. ಹೌದಾ? ಆಮೇಲೆ ಈ ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ಇದೆ. ಆಮೇಲೆ ನೆಲಕ್ಕೆ ಇದು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಇದರ ಕೆಳಗಡೆ ಏನಿದಾವಪ್ಪ ಅಂತಂದ್ರೆ ಸಣ್ಣದಾದಂಥ ಕೂದಲು ಎಳೆಗಳು ಇದಾವೆ. ಹೌದಾ? ಈ ಥರ ಕೂದಲು ಎಳೆಗಳು ಇರ್ತಾವೆ. ಅವಕ್ಕೇನಂತ ಕರಿತೀವಪ್ಪ ಅಂತಂದರೆ ಬ್ರಿಸ್ಟಲ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಾದರೆ ಈ ಎರೆಹುಳು ಹೇಗೆ ಮೂವ್ ಆಗ್ತದಪ್ಪ ಅಂತಂದ್ರೆ ಅಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್
ರಿಲ್ಯಾಕ್ಸೇಷನ್ಸ್ ಆಫ್ ದಿ ಮಸಲ್ಸ್. ನೆಕ್ಸ್ಟ್ ಸ್ನೇಲ್ಸ್. ಓಕೆ, ಸ್ನೇಲ್ಸ್ ಬಸವನ ಹುಳುವನ್ನು ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ. ಸೊ ಅವು ಹೇಗೆ ಮೂವ್ ಆಗ್ತಾವಪ್ಪ ಅಂತಂದ್ರೆ ವಿತ್ ದಿ ಹೆಲ್ಪ್ ಆಫ್ ಮಸ್ಕ್ಯುಲರ್ ಫೂಟ್. ಓಕೆ, ದ ಸ್ನೇಲ್ಸ್ ಆರ್ ಮೂವ್ಡ್ ಬೈ ದಿ ಮಸ್ಕ್ಯುಲರ್ ಫೂಟ್. ದಿ ಹಾರ್ಡ್ ಅನ್ಜಾಯಿಂಡ್ ಶೆಲ್ ಹ್ಯಾವ್ ನೋ ರಿಲೇಷನ್ ವಿತ್ ದಿ ಫೂಟ್ ಅಂತ ಕೇಳಿದ್ದಾರೆ. ಅಂದರೆ ಇದೇನು ಹಾರ್ಡ್ ಶೆಲ್ ಇದೆ ನೋಡಿ, ಚಲನೆಯಲ್ಲಿ ಇದರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಬದಲಾಗಿ ಇದು ಹುಳು ಅದರ ರಕ್ಷಣೆಗಾಗಿ ಈ ಶೆಲ್ಲನ್ನು ಉಪಯೋಗ ಮಾಡ್ಕೊಳ್ತದೆ. ಓಕೆ, ಇಲ್ಲಿ ಮಸ್ಕ್ಯುಲರ್ ಫೂಟನ್ನು ನೀವು ನೋಡ್ಬೋದು. ಇಲ್ಲಿ ಇದರ ಕೆಳಗಿರುವಂಥ ಮಸ್ಕ್ಯುಲರ್ ಫೂಟ್ ಇದು. ಓಕೆ, ಇದರ ಮೂಮೆಂಟನ್ನು ಮಾಡೋದ್ರ ಮುಖಾಂತರ ಅದು ಚಲನೆಯನ್ನು ಮಾಡ್ತದೆ. ಆಮೇಲೆ ಇದು ಒಂದು ಮ್ಯೂಕಸನ್ನು ಸಹ ಪ್ರೊಡ್ಯೂಸ್ ಮಾಡ್ತದೆ. ಸೊ ಹಾಗಾಗಿ ಇದು ಶಾರ್ಪ್ ಆಬ್ಜೆಕ್ಟ್ಗಳ ಮೇಲೆ ಚಲನೆ ಮಾಡಿದಾಗ ಸಹ ಅದಕ್ಕೆ ಏನು ಹಾನಿ ಆಗೋದಿಲ್ಲ. ಯಾವುದೇ ಕಾರಣದಿಂದ ಅಂತಂದ್ರೆ ಇದು ಮ್ಯೂಕಸನ್ನು ಸೆಕ್ರೆಟ್ ಮಾಡುವ ಕಾರಣದಿಂದ ಅದಕ್ಕೆ ಯಾವುದೇ ಥರನಾದಂತಹ ಹಾನಿಯಾಗೋದಿಲ್ಲ. ನೆಕ್ಸ್ಟ್ ಬರೋದು ಯಾವತ್ತಪ್ಪ ಅಂದರೆ ಇನ್ಸೆಕ್ಟ್ಸ್ ಅಥವಾ ಜಿರಳೆ, ಕಾಕ್ರೋಚ್ ಬಗ್ಗೆ ಕೆಲವೊಂದಾಗ. ದ ಬಾಡಿ ಆ್ಯಂಡ್ ಲೆಗ್ಸ್ ಆಫ್ ಇನ್ಸೆಕ್ಟ್ಸ್ ಹ್ಯಾವ್ ಹಾರ್ಡ್ ಜಾಯಿಂಟ್ ಕವರಿಂಗ್ಸ್ ಫಾರ್ಮಿಂಗ್ ಆ್ಯನ್ ಎಕ್ಸೋಸ್ಕೆಲೆಟನ್ ಅಂತೇಳಿ. ಓಕೆ, ಇಲ್ಲಿ ಎಕ್ಸೋಸ್ಕೆಲೆಟನ್ ಮತ್ತು ಎಂಡೋಸ್ಕೆಲೆಟನ್ ಅಂತ ಬರ್ತದೆ. ನಮಗೆ ಯಾವುದು ಇದೆಯಪ್ಪ ಅಂತಂದರೆ ಎಂಡೋಸ್ಕೆಲೆಟನ್ ಇದೆ. ಅಂದ್ರೆ ಮೂಳೆಗಳು ದೇಹದ ಒಳಗೆ ಇದಾವೆ ನೋಡ್ರಿ, ಅವು ಆಕಾರವನ್ನು ಕೊಡುವಂಥ ಕೆಲಸ ಮಾಡ್ತಾವೆ ನೋಡ್ರಿ. ಅವು ಒಳಗಡೆ ಇರುವುದ ಕಾರಣಕ್ಕಾಗಿ ನಾವು ಎಂಡೋಸ್ಕೆಲೆಟನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜಿರಳೆಯನ್ನು ನೋಡಿದಾಗ ಅದಕ್ಕೆ ಆಕಾರವನ್ನು ಕೊಡುವಂಥ ಭಾಗಗಳು ಹೊರಗಡೆ ಇರ್ತಾವೆ. ಸೊ ಅದಕ್ಕೆ ನಾವು ಎಕ್ಸೋಸ್ಕೆಲೆಟನ್ ಅಂತ ಕರಿತೀವಿ. ಓಕೆ, ದ ಮಸಲ್ಸ್ ಆಫ್ ದ ಬ್ರೀಸ್ಟ್ ಕನೆಕ್ಟೆಡ್ ವಿತ್ 3 pairs ಆಫ್ ಲೆಗ್ಸ್. ಓಕೆ, ಅಂದರೆ ಬ್ರೀಸ್ಟ್ ಮಸಲ್ಸ್ ಏನಾಗ್ಯವಪ್ಪ ಅಂತಂದ್ರೆ 3 pairs ಆಫ್ ಲೆಗ್ಗಿಗೆ ಕನೆಕ್ಟ್ ಆಗಿದಾವೆ. 3 pairs ಅಂದರೆ ಇಲ್ಲಿ 6 ಲೆಗ್ಗಳನ್ನ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಆ್ಯಂಡ್ 2 pairs ಆಫ್ ವಿಂಗ್ಸ್ ಹೆಲ್ಪ್ ಕಾಕ್ರೋಚ್ ಟು ವಾಕ್ ಆ್ಯಂಡ್ ಫ್ಲೈ. ಓಕೆ, ಅವಕ್ಕೆ 2 pairs ಎಷ್ಟು ಏನಿರ್ತಾವೆ ಅಂತಂದ್ರೆ ವಿಂಗ್ಸ್ ಇರ್ತಾವೆ, ರೆಕ್ಕೆಗಳು ಇರ್ತಾವೆ. ಸೊ ಈ ಕಾಲುಗಳನ್ನ ಯೂಸ್ ಮಾಡಿಕೊಂಡು ಅದು ನಡೀತದೆ ಮತ್ತು ರೆಕ್ಕೆಗಳನ್ನ ಯೂಸ್ ಮಾಡಿಕೊಂಡು ಹಾರ್ತದೆ ಅಂತ ಹೇಳಿದಾವೆ. ಓಕೆ, ನೆಕ್ಸ್ಟ್ ಬರ್ಡ್ಸ್ ಅದೇ ನೋಡ್ರಿ. ಇಲ್ಲಿ ಬರ್ಡ್ಸ್ಗಳಲ್ಲಿ ಚಲನೆ ಹೇಗಾಗ್ತದೆ ಅಂತ ನೋಡೋಣ. ಮೋಸ್ಟ್ ಆಫ್ ದ ಬರ್ಡ್ಸ್ ಹ್ಯಾವ್ 2 kinds ಆಫ್ ಲೊಕೊಮೋಷನ್. ದೇ ವಾಕ್ ವಿತ್ ಲೆಗ್ಸ್ ಆನ್ ದ ಗ್ರೌಂಡ್. ದೇ ಆಲ್ಸೋ ಫ್ಲೈ ಇನ್ ದ ಏರ್. ಓಕೆ, ಅಂದರೆ 2 ಥರನಾದಂಥ ಚಲನೆಗಳನ್ನ ನಾವು ಸರ್ವೇ ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ನೋಡ್ಬೋದು. ಒಂದನೇದು ಅವು ನಡೆದಾಡುವಂಥ ಚಲನೆ ಮತ್ತು ಅವು ಎರಡನೇದು ಹಾರುವಂಥ ಚಲನೆ. ಓಕೆ, ಮತ್ತು ಇಲ್ಲಿ ಡಕ್ಸ್ ಮತ್ತು ಸ್ವ್ಯಾನ್ ಇವುಗಳಲ್ಲಿ ನಾವು ಈಜುವಂಥ ಚಲನೆಗಳನ್ನ ಸಹ ನೋಡ್ಬೋದು. ಸೊ ಇಲ್ಲಿ ಬರ್ಡು ಅದಕ್ಕೆ ಫ್ಲೈ ಮಾಡೋದಕ್ಕೆ ಕೆಲವೊಂದಿಷ್ಟು ಅಡಾಪ್ಟೇಷನ್ಗಳನ್ನ ಮಾಡ್ಕೊಂಡದ. ಓಕೆ, ಅದು ಯಾವ ಅಡಾಪ್ಟೇಷನ್ಪ ಅಂತಂದ್ರೆ ಒಂದೇದು ಸ್ಟ್ರೀಮ್ ಲೈನ್ಡ್ ಬಾಡಿ. ಅಂದರೆ ಸ್ಟ್ರೀಮ್ ಲೈನ್ ಬಾಡಿ ಅಂತಂದ್ರೆ 2 ಎಂಡ್ಗಳ ಕಡೆ ಏನು ಟ್ಯಾಪರ್ ಆಗಿರ್ತದೆ, ಓಕೆ, ಹತ್ತಿಕ್ಕೆ ಇರ್ತದೆ. ಮತ್ತು ನಡಗೆ ಅಂದರೆ ನಟ್ಟ ನಡುವೆ ಆ ಬಾಡಿ ಏನಿರ್ತದೆ ಅಂತ ಸ್ವಲ್ಪ ಬಲ್ಜ್ ಆಗಿರ್ತದೆ. ಓಕೆ, ಸೊ ಹಾಗಾಗಿ ಅದು ಗಾಳಿಯನ್ನು ಸೀಳ್ಕೊಂಡು ಹೋಗೋಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಅದಕ್ಕೆ ಸ್ಟ್ರೀಮ್ ಲೈನ್ಡ್ ಬಾಡಿ ಅಂತ ಹೇಳ್ತಾರೆ. ಸ್ಟ್ರೀಮ್ ಲೈನ್ ಬಾಡಿ ಬೋನ್ಸ್ ವಿತ್ ಏರ್ ಸ್ಪೇಸಸ್. ಓಕೆ, ಅಂದರೆ ಇದಕ್ಕೆ ಇವರ ಬೋನ್ಗಳಲ್ಲಿ ಏರ್ ಸ್ಪೇಸಸ್ಗಳಿದೆ. ಓಕೆ, 4 limbs modified into wings. Air sacs connected to lungs and massive flight muscles are some adaptations in birds for flying ಅಂತೀವಿ. ಓಕೆ, ಅಂದರೆ ಮುಂಗಾಲುಗಳು ಏನಾಗಪ್ಪ ಅಂತಂದ್ರೆ ಇದಕ್ಕೆ ರೆಕ್ಕೆಗಳಾಗಿ ಮಾರ್ಪಟ್ಟಿವೆ. ಹೌದಾ, ಹಿಂಗಾಲುಗಳು ಏನಾಗ್ಯವಪ್ಪ ಅಂದರೆ ಗ್ರಿಪ್ ಹಿಡ್ಕೊಳ್ಳೋಕೆ ಏನೋ ಮಾರ್ಪಟ್ಟಾಗಿವೆ. ಹೌದಾ, ಆಮೇಲೆ ಈ ಬೋನ್ಗಳ ನಡುವೆ ಏರ್ ಸ್ಯಾಕ್ಗಳು ಇರ್ತಾವೆ. ಹೌದಾ, ಆಮೇಲೆ ಇದರ ಬಾಡಿ ಸ್ಟ್ರೀಮ್ ಲೈನ್ಡ್ ಆಗಿದೆ. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಫ್ಲೈಯಿಂಗ್ ಅಡಾಪ್ಟೇಷನ್ಸ್. ಮತ್ತು ಇದರಲ್ಲಿ ಯೂರಿನರಿ ಬ್ಲಾಡರ್ ಇರೋದಿಲ್ಲ. ಓಕೆ, ಸೊ ಇವೆಲ್ಲ ಫ್ಲೈಯಿಂಗ್ ಅಡಾಪ್ಟೇಷನ್ಸ್ಗಳು ಇವೆಲ್ಲ. ನೆಕ್ಸ್ಟ್ ಫಿಶ್ ಬಗ್ಗೆ ನೋಡೋಣ. The head and tail of the fish are smaller than the middle portion of the body. The body tapers at both ends. This body shape is called streamlined. ಅಂದರೆ ಸುಚಲನಾಕೃತಿ. ಹೌದಾ, ಅಂದರೆ ನೀವು ನೋಡ್ಬೋದು 2 ಎಂಡ್ ಕಡೆ ಇದೆ ಟ್ಯಾಪರ್ ಆಗಿದೆ ಎಂಡ್, ಆಮೇಲೆ ನಟ್ಟ ನಡುವೆ ಮಾತ್ರ ಬಲ್ಜ್ ಆಗಿದೆ. ಸೊ ಈ ಥರನಾದಂಥ ಆಕಾರ ನೀರನ್ನು ಅವರ ಅಕ್ಕಪಕ್ಕ ಭಾಳ ಈಸಿಯಾಗಿ ಸುಳಿದು ಹೋಗಲು ಹೆಲ್ಪ್ ಮಾಡ್ತದೆ. ಓಕೆ, ಅಂದರೆ ನೀರನ್ನು ಸೀಳ್ಕೊಂಡು ಭಾಳ ಈಸಿಯಾಗಿ ಹೋಗಲು ಮೀನುಗಳು ಸ್ಟ್ರೀಮ್ಲೈನ್ಡ್ ಬಾಡಿಯನ್ನು ಹೊಂದಿವೆ. ಓಕೆ, ನೆಕ್ಸ್ಟ್ ದ ಸೇಫ್ ಈಸ್ ಸಚ್ ದಟ್ ವಾಟರ್ ಕ್ಯಾನ್ ಫ್ಲೋ ಅರೌಂಡ್ ಇಟ್ ಈಸಿಲಿ ಆ್ಯಂಡ್ ಅಲೋ ದ ಫಿಶ್ ಟು ಮೂವ್ ಇನ್ ವಾಟರ್. ಹೌದಾ, ಸ್ಟ್ರೀಮ್ಲೈನ್ ಬಾಡಿ ಇರೋದ್ರಿಂದ ಅದಕ್ಕೆ ಭಾಳ ಈಸಿ ಆಗ್ತದೆ.
The fish swims by forming loops alternatively on two sides of the body. The tail pushes them forward. The vertebrae and the muscles attached to them work for it ಅಂತ ಹೇಳಿದ್ದಾರೆ. ಹೌದಾ, ಅಂದರೆ ಹೇಗೆ ಚಲನೆಯನ್ನು ಮಾಡ್ತದಪ್ಪ ಅಂತಂದರೆ ಇದರ ಫೇಸು ಈ ಡೈರೆಕ್ಷನಲ್ಲಿದ್ದರೆ ಏನು ಇದರ ಟೇಲ್ ಯಾವ ಡೈರೆಕ್ಷನ್ ಇರ್ತದಪ್ಪ ಅಂದರೆ ಈ ಡೈರೆಕ್ಷನಲ್ಲಿ ಇರ್ತದೆ. ಸೊ ಈಗ ಅಲ್ಟರ್ನೇಟ್ ಆಗಿ ಇವು ಮೂಮೆಂಟ್ ಮಾಡೋದ್ರ ಮುಖಾಂತರ ಚಲನೆಯನ್ನು ಮಾಡ್ತಾವೆ. ಆಮೇಲೆ ಈ ಸೈಡ್ ಇರುವಂಥ ಫಿನ್ಸ್ ಇದಾವೆ ನೋಡ್ರಿ, ಇವೆಲ್ಲ ಇವು ಅದಕ್ಕೆ ಹೆಲ್ಪ್ ಮಾಡ್ತಾವಪ್ಪ ಅಂತಂದ್ರೆ ಬ್ಯಾಲೆನ್ಸನ್ನು ಮಾಡೋದಕ್ಕೆ, ಬಾಡಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾವೆ. ಆಮೇಲೆ ಈ ಹಿಂದಿರುವಂಥ ಟೇಲ್ ಬೋನ್ ಏನಾಗ್ತದೆ ಅಂತಂದ್ರೆ ಚಲನೆಯನ್ನು ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಜೀವಿ ಬಗ್ಗೆ ಯಾವುದಪ್ಪ ಡಿಸ್ಕಸ್ ಮಾಡೋಣ ಅಂದ್ರೆ ಸ್ನೇಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದಾ, ಈ ಸ್ನೇಕ್ಸ್ ಡಿಸ್ಕಸ್ ಮಾಡೋದಕ್ಕೆ ನೋಡೋದಾದರೆ ಇದಕ್ಕೆ ಒಂದು ಉದ್ದನಿರುವಂಥ ಬ್ಯಾಕ್ ಬೋನ್ ಇರ್ತದೆ ಈ ಥರ. ಓಕೆ, ಆಮೇಲೆ ಇದು ಹೆಂಗೆ ಮೂಮೆಂಟ್ ಮಾಡ್ತದಪ್ಪ ಅಂತಂದ್ರೆ ಈ ಥರ ಎಸ್ ಆಕಾರದ ಲೂಪ್ಗಳನ್ನ ಮಾಡೋದ್ರ ಮುಖಾಂತರ ಇದು ಏನು ಮೂಮೆಂಟನ್ನು ಮಾಡ್ತದೆ. ನೋಡ್ಬೋದು ನೀವು ಇಲ್ಲಿ ಡಯಾಗ್ರಾಮ್ದಾಗ ಫಸ್ಟ್ ಈ ಥರ ಎಸ್ ಇರುವಂಥ ಲೂಪನ್ನು ಮಾಡ್ಕೊಳ್ತದೆ. ಆಮೇಲೆ ಈ ಹಿಂದಿರುವಂಥ ಬಾಡಿ ಪೋರ್ಷನ್ನ ಫಿಕ್ಸ್ ಮಾಡ್ತದೆ. ಆಮೇಲೆ ಮುಂದಿರುವಂಥದ್ದನ್ನು ಮಾತ್ರ ಈ ಥರ ಎನ್ಲಾರ್ಜ್ ಮಾಡ್ತದೆ, ಎನ್ಲಾರ್ಜ್ ಅಂತ ಸ್ಟ್ರೆಚ್ ಮಾಡ್ತದೆ. ಹೌದಾ, ಆಮೇಲೆ ಏನು ಮಾಡ್ತದಪ್ಪ ಅಂತಂದರೆ ಸ್ಟ್ರೆಚ್ ಆದಮೇಲೆ ಈ ಹಿಂದೆ ಏನು ಫಿಕ್ಸ್ ಮಾಡ್ಕೊಂಡಿರ್ತಲ್ಲ ಅದನ್ನು ಈ ಥರ ಎಳ್ಕೊಳ್ತದೆ. ಎಳ್ಕೊಂಡು ಮತ್ತೆ ಈ ಥರ ಲೂಪ್ ಮಾಡ್ತದೆ. ಮತ್ತು ಈ ಮುಂದಿರುವಂಥ ತಲೆಯನ್ನು ಸ್ಟ್ರೆಚ್ ಮಾಡ್ತದೆ. ಮತ್ತು ಈ ಥರ ಹಿಂದಿರುವಂಥ ಬಾಡಿನ ಎಳ್ಕೊಳ್ತದೆ. ಸೊ ಹೀಗೆ ಅಲ್ಟರ್ನೇಟಿವ್ ಎಸ್ ಲೂಪ್ಸ್ ಮಾಡ್ಕೊಡೋದ್ರ ಮುಖಾಂತರ ಹಾವು ಚಲನೆಯನ್ನು ಮಾಡ್ತದೆ. ಓಕೆ, ಸಿಮಿಲರ್ಲಿ ದ ಸ್ನೇಕ್ಸ್ ಕ್ರಾಲ್ ಆನ್ ದ ಗ್ರೌಂಡ್ ಬೈ alternately looping sideways. A large number of vertebrae and associated muscles push the body forward. The ventral scales also help in the process. ಓಕೆ, ಅದರ ಬಾಡಿ ಮೇಲಿರುವಂಥ ಸ್ಕೇಲ್ಸು ಸಹ ಚಲನೆಗೆ ಹೆಲ್ಪ್ ಮಾಡ್ತಾವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೆಂಡೆನ್ಸ್ ಆ್ಯಂಡ್ ಲಿಗಮೆಂಟ್ಸ್ ಅಂತ ಬರ್ತವೆ. ಇವು ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಈ ಟೆಂಡೆನ್ಸ್ಗಳ ಕೆಲಸ ಏನಪ್ಪ ಅಂತಂದ್ರೆ ದೇ ಜಾಯಿನ್ ಮಸಲ್ ಟು ದ ಬೋನ್ಸ್ ಅಂತೇಳಿ. ಓಕೆ, ಮಸಲಿನ ಬೋನ್ಗಳಿಗೆ ಜಾಯಿನ್ ಮಾಡುವಂಥ ಕೆಲಸವನ್ನು ಟೆಂಡೆನ್ಸ್ ಮಾಡ್ತಾವೆ. ಅಂದ್ರೆ ಮೂಳೆಗಳನ್ನು ಸ್ನಾಯುಗಳಿಗೆ ಜಾಯಿನ್ ಮಾಡುವಂಥ ಕೆಲಸ ಯಾವುದಪ್ಪ ಅಂದ್ರೆ ಯಾವುದ್ರದ್ದು ಅಂದ್ರೆ ಟೆಂಡೆನ್ಸ್ ಅದು. ಆಮೇಲೆ ಈ ಲಿಗಮೆಂಟದ ಕೆಲಸ ಏನಪ್ಪ ಅಂತಂದ್ರೆ ಎರಡು ಬೋನ್ಗಳನ್ನು ಜಾಯಿಂಟ್ ಮಾಡುವಂಥ ಕೆಲಸ, ಅಂದರೆ ಎರಡು ಮೂಳೆಗಳನ್ನು ಜಾಯಿಂಟ್ ಮಾಡುವಂಥ ಕೆಲಸ ಈ ಲಿಗಮೆಂಟದ್ದು. ಓಕೆ, ಇದ್ರ ಬಗ್ಗೆ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಕೆಲವೊಬ್ಬರಿಗೆ ಈ ಟೆಂಡೆನ್ಸ್ ಮತ್ತು ಲಿಗಮೆಂಟ್ ಬಗ್ಗೆ ಕನ್ಫ್ಯೂಸ್ ಆಗ್ತದೆ. ಸೊ ಒಂದು ಟ್ರಿಕ್ ಹೇಳೋದಾದರೆ ಇಲ್ಲಿ ನೋಡ್ರಿ, ಮಸಲ್ಸ್, ಈಗ ನೋಡ್ರಿ ಮಸಲ್ಸಲ್ಲಿ ಫಸ್ಟ್ ಎಮ್ ಇದೆ. ಹೌದಾ, ಇದನ್ನು ನಾನು ಈ ಥರ ಬರ್ತೇನೆ. ಓಕೆ, ಈ ಥರ ಬರೆದಾಗ ಈ ಮಸಲ್ಸಲ್ಲಿ ನಾವು ಈ ಟಿ ಅನ್ನುವಂಥದ್ದು ಕಾಣ್ಬೋದು. ಹೆಂಗಪ್ಪ ಅಂತಂದರೆ ಈ ಥರ ಟಿ ಅನ್ನುವಂಥ ಶೇಪ್ ಬರ್ತದೆ ನೋಡ್ರಿ. ಹೌದಾ, ಈ ಥರ ನಾವು ಎಮ್ ಬರೆದಾಗ ಇದರಲ್ಲಿ ಟಿ ಅನ್ನುವಂಥ ಶೇಪ್ ಬರ್ತದೆ. ಹೌದಾ, ಈ ಥರ ಟಿ ಅನ್ನುವಂಥ ಶೇಪ್ ಬರ್ತದೆ. ಸೊ ಅವಾಗ ಟಿ ಅಂತಂದರೆ ಟೆಂಡೆನ್ಸು. ಹೌದಾ, ಅಂದರೆ ಟೆಂಡೆನ್ಸ್ ಜಾಯಿನ್ ಮಾಡೋದು ಯಾವುದು, ಮಸಲ್ಸ್ ಟು ಬೋನ್ಸ್ ಅಂತ ಅರ್ಥೇಳಿ. ಓಕೆ, ಈ ಮಸಲ್ಸಲ್ಲಿರುವಂಥ ಎಮ್ಮನ್ನು ತೊಗೊಂಡು ನೋಡಿದರೆ ಇದರಲ್ಲಿ ಟಿ ಎನ್ನುವಂಥ ಆಕಾರ ಬರ್ತದೆ. ಸೊ ಹಾಗಾಗಿ ಟಿ ಅಂದರೆ ಟೆಂಡೆನ್ಸು. ಸೊ ಟೆಂಡೆನ್ಸ್ ಜಾಯಿನ್ ಮಸಲ್ಸ್ ಟು ದ ಬೋನ್ಸ್ ಅಂತ ಅರ್ಥೇಳಿ. ಆಮೇಲೆ ಲಿಗಮೆಂಟ್ಸದ್ದು ಕೆಲಸ ಅಂತಂದ್ರೆ ಬೋನ್ಸ್ ಟು ಬೋನ್ ಜಾಯಿನ್ ಆಗೋದು ಅದರ ಕೆಲಸ, ಜಾಯಿನ್ ಮಾಡೋದು ಅದರ ಕೆಲಸ ಲಿಗಮೆಂಟದು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಮಸಲ್ಸಲ್ಲಿರುವಂಥ ಎಮ್ ತೊಗೊಂಡ್ರೆ ಅದರಲ್ಲಿ ಟಿ ಎನ್ನುವಂಥ ಆಕಾರವನ್ನು ಮಾಡ್ಬೋದು. ಸೊ ಟಿ ಅಂದರೆ ಟೆಂಡೆನ್ಸು. ಹೌದಾ, ಸೊ ಟೆಂಡೆನ್ಸ್ ಜಾಯಿನ್ ಮಸಲ್ಸ್ ಟು ದ ಬೋನ್ಸು. ಅದೇ ಥರ ಲಿಗಮೆಂಟ್ ಜಾಯಿನ್ಸ್ ಟು ಬೋನ್ಸ್. ಇಷ್ಟೇ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಟ್ರಿಕ್. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಲಾಸ್ಟ್ ಪಾರ್ಟಲ್ಲಿ ನಮ್ಮ NCERT ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ದ ಗೇಟ್ ಆಫ್ ಎನಿಮಲ್ಸ್ ಬುಕ್ಕನ್ನು ಯಾರು ಬರೆದಿದ್ದಾರೆ ಅಂತ ಹೇಳಿದಾರೆ ಅಂತಂದ್ರೆ ಅರಿಸ್ಟಾಟಲ್ ಅನ್ನುವಂಥದ್ದು. ಓಕೆ, ಈ ಅರಿಸ್ಟಾಟಲ್ ಯಾರಪ್ಪ ಅಂತಂದ್ರೆ ಏನ್ಸಿಯಂಟ್ ಗ್ರೀಕ್ ಫಿಲಾಸಫರ್ ಇವರು. ಅವರು ಈ ಗೇಟ್ ಆಫ್ ಎನಿಮಲ್ಸ್ ಅನ್ನುವಂಥ ಬುಕ್ ಬರ್ದಾರೆ. ಅಂದ್ರೆ ಪ್ರಾಣಿಗಳಲ್ಲಿ ಚಲನೆ ಹೇಗಾಗ್ತದೆ ಅನ್ನುವಂಥದ್ರ ಬಗ್ಗೆ ಇವರು ಚಿಂತನೆಗಳನ್ನ ಮಾಡಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಸಂಶೋಧನೆಯನ್ನು ಮಾಡಿ ಗೇಟ್ ಆಫ್ ಎನಿಮಲ್ಸ್ ಅನ್ನುವಂಥ ಬುಕ್ಕನ್ನು ಬರೆದಿದ್ದಾರೆ. ಯಾರು, ಅರಿಸ್ಟಾಟಲ್. ಓಕೆ, ಅವರು ಏನೇನು ಚಿಂತನೆಗಳನ್ನ ಮಾಡಿದಾರಪ್ಪ ಈ ಬುಕ್ನಲ್ಲಿ ಅಂತ ನೋಡಿದ್ರೆ ಹೌ ಬಾಡಿ ಪಾರ್ಟ್ಸ್ ಹೆಲ್ಪ್ ಎನಿಮಲ್ ಟು ಮೂವ್. ಹೌದಾ, ನಮ್ಮ ದೇಹದ ಭಾಗಗಳು ಒಂದು
ಪ್ರಾಣಿ ಮೂವ್ ಆಗಲಿಕ್ಕೆ ಹೇಗೆ ಹೆಲ್ಪ್ ಮಾಡ್ತಾವೆ ಮತ್ತು ವಾಟ್ ಆರ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಇನ್ ದ ಬಾಡಿ ಪಾರ್ಟ್ಸ್ ಬಿಟ್ವೀನ್ ಡಿಫ್ರೆಂಟ್ ಎನಿಮಲ್ಸ್. ಓಕೆ, ಅಂದರೆ ಬಾಡಿ ಪಾರ್ಟ್ಸು ಅಂದರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಆ ಬಾಡಿ ಪಾರ್ಟ್ಸ್ಗಳು ಯಾವ ಹೆಲ್ಪ್ ಮಾಡ್ತಾವೆ ಚಲನೆಗಳಿಗೆ, ಅವುಗಳಲ್ಲಿ ಸಿಮ್ಲರ್ ಏನೇನಿದಾವೆ, ಡಿಫ್ರೆನ್ಸಸ್ ಏನೇನಿದಾವೆ ಅವ್ರ ಬಗ್ಗೆ ಈ ಬುಕ್ನಲ್ಲಿ ಬರೆದಿದ್ದಾರೆ. ಆಮೇಲೆ ಹೌ ಮೆನಿ ಬಾಡಿ ಪಾರ್ಟ್ಸ್ ಆರ್ ನೀಡೆಡ್ ಬೈ ಡಿಫ್ರೆಂಟ್ ಎನಿಮಲ್ಸ್ ಫಾರ್ ಮೂವಿಂಗ್ ಅಂತಂದ್ರೆ ಒಂದು ಪ್ರಾಣಿ ಮೂವ್ ಆಗಬೇಕತ್ತಿದ್ರೆ, ಚಲನೆಗೊಳಗಾಗಬೇಕತ್ತಿದ್ರೆ ಅದಕ್ಕೆ ಎಷ್ಟು ಬಾಡಿ ಪಾರ್ಟ್ಗಳ ಅವಶ್ಯಕತೆ ಇದೆ ಅದನ್ನು ಸಹ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಆಮೇಲೆ ಈ ದನ ಕರುಗಳಿಗೆ ಏಕೆ 4 ಕಾಲಿರ್ತಾವೆ, ಮನುಷ್ಯನಿಗೆ ಏಕೆ 2 ಕಾಲುಗಳಿರ್ತಾವೆ. ಸೊ ಈ ಥರದ ಚಿಂತನೆಗಳನ್ನೆಲ್ಲ ಮಾಡಿ ಸಂಶೋಧನೆಯನ್ನು ಮಾಡಿ ಅರಿಸ್ಟಾಟಲ್ ಅನ್ನುವಂಥವ್ರು ದ ಗೇಟ್ ಆಫ್ ಎನಿಮಲ್ಸ್ ಬುಕ್ಕನ್ನು ಬರೆದಿದ್ದಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ದ ಗೇಟ್ ಆಫ್ ಎನಿಮಲ್ಸ್ ಈ ಬುಕ್ಕನ್ನು ಬರೆದವರು ಯಾರು ಅಂತೇಳಿ. ಆವಾಗ ಆಪ್ಷನ್ ಅರಿಸ್ಟಾಟಲ್ ಅನ್ನೋಂಥದ್ದು ಕರೆಕ್ಟ್ ಆಗ್ತದೆ. ಓಕೆ, ನಾವು ಆಲ್ಮೋಸ್ಟ್ ಎಂಡ್ ಪಾರ್ಟಿಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಎಂಡ್ ಪಾರ್ಟ್ ಅಂದರೆ ಈ ಪಾಠದ ಬಗ್ಗೆ ಇರುವಂಥ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಯಿತು. ಓಕೆ, ಆದರೆ ಇದರ ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಈ ಪಾಠಕ್ಕೆ ಸಂಬಂಧಿಸಿದಂಥ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ಈ ಥಿಯರಿ ಪಾರ್ಟ್ ಇಷ್ಟಕ್ಕೆ ಮುಗಿತು ಅಂತ ಹೇಳಕ್ಕೆ ಬರೋದಿಲ್ಲ. ನಾವು MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ಇನ್ನೂ ಹೆಚ್ಚೆಚ್ಚು ಥಿಯರಿ ಪಾರ್ಟ್ಗಳನ್ನ ನಾವು ಕಲಿಬೋದು. ಓಕೆ, ಸೊ ಹಾಗಾಗಿ ಆ ವಿಡಿಯೋಸ್ ನೋಡೋದು ಸಹ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬರೀ ಥಿಯರಿ ಪಾರ್ಟನ್ನು ನೋಡಿದರೆ ಅದರ ಬಗ್ಗೆ ಥಿಯರಿ ಡಿಸ್ಕಸ್ ಮಾಡಿದರೆ ಅಷ್ಟೇ ಸಾಕಾಗೋದಿಲ್ಲ. ಆ ಥಿಯರಿಗೆ ಸಂಬಂಧಿಸಿದಂತಹ MCQ ಕ್ವಶನ್ಗಳು ಸಹ ಹೇಗೆ ಬರ್ಬೋದು ಅಂತ ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಇದರ ಮುಂದಿನ ವಿಡಿಯೋನೂ ಸಹ ನೋಡಿ. ಆಮೇಲೆ ಈಗ ಈ ಒಂದು ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.